ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಇದು ಹುಣ್ಣಿಮೆ ಲಾಗು. ಇವತ್ತು ಬೆಳಗ್ಗೆನೇ ನಾನು ಸ್ವಲ್ಪ ಅಳವಿ ಬೀಜನ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಆಲಿಮ್ ಸೀಡ್ಸ್ ಅಂತಾರೆ, ಅಳವಿ ಬೀಜನೂ ಅಂತಾರೆ. ಇದು ಸ್ವಲ್ಪ ದೇಹಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಬೆನ್ನಿಗೆ ಬೆನ್ನೋವು ಈ ಥರ ಇದ್ದರೆ ಇದನ್ನು ಕುಡಿಬೋದು. ಏನೂ ಇಲ್ಲ ಅಂದ್ರೂ ಕುಡಿಬೋದು. ಮತ್ತು ಇದು ಬ್ಯಾಕ್ ಪೇಯ್ನ್ಗೆ ಎಲ್ಲ ರಿಲೀಫ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಣಂತಿ ಟೈಮಲ್ಲಿ ಇದನ್ನು ಜಾಸ್ತಿ ಕೊಡ್ತಾರೆ. ಏನಿಲ್ಲ, ಇದನ್ನು ನಮಗೆ ಬೇಕಂದರೆ ರಾತ್ರಿನೇ ನೆನೆಸಿ ಬೆಳಗ್ಗೆ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅವಾಗೇ ಒಂದು 10 ಮಿನಿಟ್ಸ್ ನೆನೆಸಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಇದು ಒಂಥರ ಎಲ್ಲಿ ಮಟ್ಟ ಕುದಿಸ್ಬೇಕು ಅಂದರೆ ಜೆಲ್ ಥರ ಫಾರ್ಮ್ ಆಗಬೇಕಿದು. ಕುದೀತಾ 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 ಈಗ ಫ್ಲಾಕ್ಸ್ ಸೀಡ್ ಎಲ್ಲ ಜೆಲ್ ಥರ ಫಾರ್ಮ್ ಆಗುತ್ತಲ್ಲ ಕುದಿಬೇಕಾದ್ರೆ, ಆ ಥರ ಇದನ್ನು ಜೆಲ್ಲಿ ಥರ ಈ ಥರ ನೋಡಿ ಒಂದೇ ಸ್ವಲ್ಪ ಸ್ಪೂನಲ್ಲಿ ಎಷ್ಟೊಂದು ಜೆಲ್ಲಿ ಥರ ಕಾಣಿಸ್ತಿದೆ. ಈ ಥರ ಮಾಡ್ಕೊಂಡು ಕುಡಿಬೇಕು. ನೆಕ್ಸ್ಟ್ ಇವತ್ತೊಂದು ಪಾರ್ಸಲ್ ಬಂದಿತ್ತು. ನನ್ನ ಮಗಳಿಗೆ ನನ್ನ ತಂಗಿ ಶೂಸ್ ಕೊಡಿಸ್ತೀನಿ ಅಂತ ಮಿಂತ್ರಾದಲ್ಲಿ ಶೂಸ್ ಆರ್ಡ್ರ್ ಮಾಡಿದ್ಲು. ಅದು ಬಂದಿತ್ತು, ನೋಡೋಣ ಹೇಗಿದೆ ಅಂತ. ಇದು ಲೈಟ್ ಶೂಸ್. ಇದು ನಾ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಹೆಂಗೆ ಲೈಟ್ ಹತ್ತುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಇದು ನನಗೆ ಅರೌಂಡ್ 350 ಒಳಗೆ ಈ ಶೂಸ್ ಬಂದಿತ್ತು. ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಎಲ್ಲ ತುಂಬ ಗಟ್ಟಿಯಾಗಿ ಬಂದಿದೆ. ಮುಳ್ಳೇನು ಚುಚ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ. ನೆಕ್ಸ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ತಲೆ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹೊಸ್ಲು ಪೂಜೆ ಮಾಡ್ತಿದ್ದೀನಿ. ಪೂಜೆ ಮಾಡಿಕೊಂಡು ಸ್ವಲ್ಪ ತಲೆಯೆಲ್ಲ ನೀರು ಹಾಕಿ ತಲೆ ಸ್ನಾನ ಮಾಡಿದ್ರಿಂದ ಇವತ್ತು ತುಂಬ ಥಂಡಿ ಅನ್ನಿಸ್ತಾ ಇತ್ತು. ಹಾಗಾಗಿ ತಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು ನೀರೆಲ್ಲ ತಕ್ಕೊಂಡು ಸ್ವಲ್ಪ ತಲೆಯನ್ನು ಬಾಚ್ಕೊಳ್ಳಿಲ್ಲ, ಹಾಗೆ ಕ್ಲಿಪ್ ಹಾಕ್ಕೊಂಡೆ. ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡಿಟ್ಟಿದ್ದೆ. ಪೂಜೆ ಮಾಡೋಣ ಅಂತ ರೆಡಿಯಾಗಿ ಹೋಗ್ತಿದ್ದೀನಿ. ಪೂಜೆ ಮಾಡಬೇಕಾದ್ರೆ ನೀಟಾಗಿ ರೆಡಿಯಾಗಿರಬೇಕು. ಹೆಂಗಂಗೆ ಪೂಜೆ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ನೀಟಾಗಿ ರೆಡಿಯಾಗಿ ಈ ಥರ ರೆಡಿ ಆದರೆ ನನಗೆ ಪೂಜೆ ಮಾಡೋಕ್ಕೆ ಇಷ್ಟ ಅನಿಸುತ್ತೆ. ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಚಾನಲ್ ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು ಇಲ್ಲಿ ನಮ್ಮ ಪಾಪು ಕೂಡ ದೀಪನ ಹಿಡ್ಕೊಳ್ಳೋಕ್ಕೆ ಮುಂದೆ ಹೋಗ್ತಾನೇ ಇತ್ತು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಿತ್ತು ಅದನ್ನು. ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ಪಾಪು ತುಂಬ ಅದು ದೀಪನ ಹಿಡಿಯೋಕ್ಕೆ ಹೋಗ್ತಿತ್ತು. ಹಾಗಾಗಿ ಪಾಪುನ ಅಲ್ಲಿ ನಮ್ಮ ಮನೆಯವ್ರ ಕಡೆ ಬಿಟ್ಟು ಬರೋಣ ಅಂತ ಹೋದೆ. ನೆಕ್ಸ್ಟ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನು ವೀಳ್ಯದೆಲೆನೇ ಯೂಸ್ ಮಾಡೋಲ್ಲ, ಜಾಸ್ತಿ ಯೂಸ್ ಮಾಡ್ತೀನಿ ಕಳಶಕ್ಕೆ. ನೆಕ್ಸ್ಟು ಪ್ರಸಾದಕ್ಕೆ ಅಂತ ಬಾಳೆಹಣ್ಣು ಇಟ್ಟಿದ್ದೆ. ಇದು ಗುರುಪೂರ್ಣಿಮೆ ಅಲ್ವಾ, ಹಾಗಾಗಿ ಏನಾದರೂ ಯೆಲ್ಲೋ ಕಲರ್ ಸ್ವೀಟ್ ಇಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮನೇಲಿ ಬಾಳೆಹಣ್ಣು ಇತ್ತು, ಅದನ್ನೇ ಇಟ್ಟೆ. ನೆಕ್ಸ್ಟ್ ಇಲ್ಲಿ ನಾನು ಈ ಥರ ಒಂದು ಏನಂತಾರೆ, ಇದು ಧೂಪನ ರೆಡಿ ಮಾಡ್ತಿದ್ದೀನಿ. ಧೂಪನೂ ಅಲ್ಲ, ಈ ಥರ ಒಂದು ಬೇ ಲೀಫು ಮತ್ತು 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಪಚ್ಚಕರ್ಪೂರ ಹಾಕ್ಕೊಂಡು ಹಸುವಿನ ತುಪ್ಪ ಇರುತ್ತಲ್ಲ, ದೇಸಿ ಹಸುವಿನ ತುಪ್ಪನ ಹಾಕ್ಕೊಂಡು ಈ ರೀತಿ ಬರ್ನ್ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿನೆಲ್ಲ ಬರ್ನ್ ಆಗುತ್ತೆ. ಹಾಗೆ ಇದು ಲಕ್ಷ್ಮಿಗೆ ತುಂಬ ಇಷ್ಟ. ಇದು ಲವಂಗ ಮತ್ತು
ಕರ್ಪೂರ, ಪಚ್ಚಕರ್ಪೂರ, ಬೇ ಲೀಫು, ಲವಂಗ, ಯಾಲಕ್ಕಿ ಇದೆಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ. ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಬರ್ನ್ ಆದಮೇಲೆ ಇದು ಸುಡ್ತಾ 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 ಸ್ಮೆಲ್ ಚೆನ್ನಾಗಿ ಬರುತ್ತೆ, ಒಂಥರ ಡಿವೈನ್ ಸ್ಮೆಲ್ ಬರುತ್ತೆ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ಏನಂತ ಆಶೀರ್ವಾದಕ್ಕೆ ಕುಂಕುಮ ಅರಿಶಿನ ಇಟ್ಟಿರ್ತೀನಿ. ನಾನು ಅದನ್ನು ದೇವ್ರಿಗೆ ಅಂತಲೇ ಬೇರೆ ಅರಿಶಿನ ಕುಂಕುಮ ಯೂಸ್ ಮಾಡ್ತೀನಿ ಪೂಜೆಗೆ. ಇದು ದೇವ್ರ ಮುಂದೆ ಅಂತಲೇ ಇಟ್ಟಿರೋದನ್ನ ನಾನು ಹಚ್ಕೊತೀನಿ. ನೆಕ್ಸ್ಟು ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಳೆಗೆ ಯಾಕೋ ತುಂಬ ಚಳಿ ಅನಿಸ್ತಾ ಇತ್ತು, ಸ್ವಲ್ಪ ನೆಗಡಿ ಥರ ಅನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು, ಈ ವೆದರ್ಗೆ ಟೀ ಕುಡಿಬೇಕು ಅನಿಸ್ತಿತ್ತು ನನಗೆ ಈಗ. ಹಾಗಾಗಿ ಟೀ ಮಾಡ್ಕೊತಿದ್ದೀನಿ. ಮಕ್ಕಳನ್ನೆಲ್ಲ ಆಲ್ರೆಡಿ ಬಾಕ್ಸೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ. ಹಸ್ಬೆಂಡು ಅವರು ಕೆಲ್ಸಕ್ಕೆ ಹೋದರು. ಆಮೇಲೆ ನಾನು ಪಾಪುನೂ ಮಲ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಮಳೆ ಬರ್ತಿತ್ತಲ್ಲ, ಹಾಗಾಗಿ ಸ್ವಲ್ಪ ನನಗಂತ ನಾನು ಸ್ವಲ್ಪ ಫ್ರೀ ಟೈಮ್ ಕೊಟ್ಕೋಬೇಕು ಅಂತ ಟೀ ಮಾಡಿಕೊಂಡು, ನನಗೆ ಮಳೆ ನೋಡ್ಕೊಂತ ಟೀ ಕುಡಿಯೋದಂದರೆ ತುಂಬ ಇಷ್ಟ. ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಯಾಲಕ್ಕಿ ಫ್ಲೇವರ್ ನನಗೆ ಹಾಕ್ಕೋಬೇಕು ಅನ್ನಿಸ್ತು, ಹಾಗಾಗಿ ಯಾಲಕ್ಕಿನ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಟೀ ಕುಡಿಯೋಕ್ಕಂತ ಬಂದೆ. ಇಲ್ಲೇ ಹೊರಗಡೆ ಕೂತಿದ್ದೆ ಮಳೆ ನೋಡ್ಕೊ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಬೆಳಗ್ಗೆ ಮಾರ್ನಿಂಗ್ ಟೈಮೇ ಮಳೆ ಶುರು ಆಗಿಬಿಟ್ಟಿತ್ತು. ನೆಕ್ಸ್ಟು ನಾನು ಮಲ್ಕೊಂಡೆ. ಆಮೇಲೆ ಸ್ವಲ್ಪ ಟಿಫಿನ್ ಎಲ್ಲ ಮಾಡಿ ಇದು ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಧ್ಯಾಹ್ನ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ರಾತ್ರಿ ಊಟಕ್ಕೆ ಅಂತ ಚಪಾತಿ ಮಾಡೋಣ ಅಂದ್ಕೊಂಡೆ. ಚಪಾತಿ ಮತ್ತು ಹೀರೆಕಾಯಿ ಪಲ್ಯ. ಅದಕ್ಕೆ ಹೀರೆಕಾಯಿನೆಲ್ಲ ಬಿಡಿಸ್ಕೊಂಡು ಇಟ್ಕೊತಿದ್ದೀನಿ. ಏನಂದರೆ ಮಕ್ಕಳಿದ್ದಾಗ ಕೆಲಸ ಮಾಡ್ಕೊಳ್ಳೋಕ್ಕೆ ನನಗಂತೂ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ಮಕ್ಕಳನ್ನು ನೋಡ್ಕೋಬೇಕು, ಎಲ್ಲ ಕೆಲಸನೂ ಮಾಡ್ಕೋಬೇಕಂದ್ರೆ ತುಂಬ ಬರ್ಡನ್ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಹೌಸ್ ವೈಫ್ ಅಂದರೆ ಇದೇ ಅಲ್ವ ನಮ್ಮ ಕೆಲಸ. ಎಲ್ಲ ಹೌಸ್ ವೈಫಿಗೂ ನಮ್ಮ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಮಕ್ಕಳನ್ನ ಕಟ್ಕೊಂಡು ಕೆಲಸ ಮಾಡೋದು ಅಷ್ಟು ಈಸಿಯಾಗಿರಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪಾಪು ಯಾವಾಗ ಮಕ್ಕೊಂಡಿರುತ್ತೋ ಅವಾಗೇ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಎದ್ದಾಗ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಆಟ ಆಡಿಸ್ಕೊತ ಕೂತ್ಕೊಂಡ್ಬಿಡ್ತೀನಿ ನಾನು. ಈಗ ಮತ್ತೆ ಎದ್ದಿತ್ತು ನಮ್ಮ ಪಾಪು, ಹಾಗೆ ಅದನ್ನು ಕೂರಿಸ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತಿದ್ದೀನಿ. ಚಪಾತಿ ಹಿಟ್ಟೆಲ್ಲ ನಾವು ಹೊರಗಡೆ ತರೋದಿಲ್ಲ. ನಮ್ಮ ಅತ್ತೆಯವರು ಮನೆಯಲ್ಲೇ, ನಮ್ಮದು ಸಣ್ಣ ಗಿರಣಿ ಇದೆ ಮನೆಯಲ್ಲೇ, ಅಂದರೆ ಮನೆಯಲ್ಲೇ ಮಾಡ್ಕೋಬೋದು. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರವೆನೂ ಹಾಕ್ಕೋಬೋದು ಅದರಲ್ಲಿ. ಒಂದ್ಸಲ ನಾನು ಊರಿಗೆ ಹೋದಾಗ ಅದ್ರ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದರೆ ತೊಗೋಬೋದು. ನಮ್ಮ ಅತ್ತೆ ತೊಗೊಂಡಾಗ ನನಗೆ ಗೊತ್ತಿರೋ ಮಟ್ಟಿಗೆ ಅದು ಎಷ್ಟು 30,000 ಎಷ್ಟೋ ಹೇಳಿದರು. ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ, ಕೇಳ್ತೀನಿ ನಾನು ಊರಿಗೆ ಹೋದಾಗ. ಎಲ್ಲ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬರುತ್ತೆ. ಹಿಟ್ಟು ಹಾಕ್ಕೋಬೋದು, ಅರಿಶಿನ ಹಾಕ್ಕೋಬೋದು. ಅರಿಶಿನ ಪುಡಿನೂ ನಾವು ಮನೆಯಲ್ಲೇ ನಮ್ಮ ಅತ್ತೆಯವರೇ ಕಳಿಸ್ಬಿಡ್ತಾರೆ ಮನೆಯಲ್ಲೇ ಮಾಡಿ. ಅರಿಶಿನ, ಖಾರ ಹಾಕ್ಕೋಬೋದು, ಮತ್ತು ಮಸಾಲೆ ಹಾಕ್ಕೋಬೋದು. ಚಪಾತಿ ಗೋಧಿ ಹಾಕ್ಕೋಬೋದು, ರಾಗಿ ಹಿಟ್ಟು ಹಾಕ್ಬೋದು. ಎಲ್ಲ ಥರದ ಹಿಟ್ಟನ್ನು ಹಾಕ್ಬೋದು ಮನೆಯಲ್ಲೇ. ಸ್ಮಾಲ್ ಗಿರಣಿ, ಮಿನಿ ಗಿರಣಿ ಅಂತಾರಲ್ಲ ಆ ಥರ. ನೆಕ್ಸ್ಟ್ ಇಲ್ಲಿ ಚಪಾತಿ ಎಲ್ಲ ಮಾಡಿಟ್ಕೊಂಡೆ. ಈಗ ಪಲ್ಯಕ್ಕೆ ರೆಡಿ ಮಾಡ್ತಿದ್ದೀನಿ. ನಾನು ಪಲ್ಯಕ್ಕೆ ಕುಕ್ಕರಲ್ಲೇ 1 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ, ಅಂದರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ ಬಾಣಲಿಲೆಲ್ಲ ಮಾಡೋಕ್ಕೆ ಹೋದರೆ ಅದು ಕುದ್ದಿದೆಯೋ ಇಲ್ಲ ಅಂತ ನೋಡೋಕೆ ನನಗೆ ಅಷ್ಟು ಟೈಮ್ ಇರೋದಿಲ್ಲ. ಕುಕ್ಕರಲ್ಲಿ ಎಲ್ಲ ಹಾಕಿಬಿಡ್ತೀನಿ. ಫಸ್ಟು ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ ಹಾಕಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಈರುಳ್ಳಿ ಹಾಕ್ಕೊಂಡು, ಆಮೇಲೆ ಹೀರೆಕಾಯಿನ ಹಾಕ್ಕೊಂಡು, ನೆಕ್ಸ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಮಾಡಿಕೊಂಡು ನೆಕ್ಸ್ಟು ಅರಿಶಿನ,
ನೆಕ್ಸ್ಟು ಸ್ವಲ್ಪ ಮಸಾಲೆಗೆ ಅಂತೇಳಿ ನಾನು ಧನಿಯಾ ಪುಡಿ ಯೂಸ್ ಮಾಡ್ತೀನಿ ಮತ್ತು ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. ಅದನ್ನು ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಒಂದ್ಸಲ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಅಂದರೆ ಡೀಪ್ ಫ್ರೈ ಏನೂ ಅಲ್ಲ, ಹಾಗೆ ಪಲ್ಯ ಮಾಡ್ತೀವಲ್ಲ ಆ ಥರ. ಆಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಹೀರೆಕಾಯಿ ಇದಾದಮೇಲೆ ನೋಡಿಕೊಂಡು ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ಏನಂತಾರೆ ಗ್ರೇವಿ, ನಾವು ಚಟ್ ಅಂತೀವಿ ರೀ, ನಿಮ್ಮ ಕಡೆ ಏನಂತಾರೆ ಹೇಳ್ರಿ. ಗ್ರೇವಿ ಟೈಪು ಸ್ವಲ್ಪ ನೀರು ಜಾಸ್ತಿ ಬೇಕು, ಗ್ರೇವಿ ಜಾಸ್ತಿ ಬೇಕು, ಹಂಗಾಗಿ ನಾನು ನೀರು ಜಾಸ್ತಿ ಹಾಕ್ತಿದ್ದೀನಿ. ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ನಾನು ಒಂದು ಮೀಶೋದಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದೆ, ತರಕಾರಿ ಇಡೋಕ್ಕಂತೇಳಿ. ಇದರಲ್ಲಿ ಕೊತ್ತಂಬರಿ ಇಟ್ಟಿದ್ದೀನಿ. ಇದು ಪ್ಯಾಕ್ ಆಫ್ 4 ಪ್ಯಾಕ್ ಆಫ್ 6 ಈ ಥರ ಬರುತ್ತೆ. ಚೆನ್ನಾಗಿದೆ. ಇದು ನಾನು ಕೊತ್ತಂಬರಿದು 1 ವಾರ ಆಯ್ತಿಟ್ಟು, ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ವಿಡಿಯೋದಲ್ಲಿ ಯಾವ ಥರ ಕಾಣ್ತಿದೆಯೋ ನನಗೆ ಗೊತ್ತಿಲ್ಲ, ತುಂಬ ಫ್ರೆಶ್ ಆಗಿದೆ. ಕಾಟನ್ ಇದು. ಇದಕ್ಕೆ ಒಂದು ಟೈಯಿಂಗ್ ಲಾಕ್ ಮಾಡೋದು ಒಂದು ದಾರ ಕೊಟ್ಟಿರ್ತಾರೆ. ಸ್ವಲ್ಪ ಅದನ್ನು ಒದ್ದೆ ಮಾಡಿ ಇಟ್ಟರೆ ಸಾಕು, ತುಂಬ ಫ್ರೆಶ್ ಆಗಿರುತ್ತೆ. ಆದರೆ ಸೈಜ್ ದೊಡ್ಡದು ಬಂದಿದೆ, ನಂಗೆ ಗೊತ್ತಿರಲಿಲ್ಲ ಇಷ್ಟು ಸೈಜ್ ದೊಡ್ಡದು ಬರುತ್ತೆ ಅಂತ. ಸ್ವಲ್ಪ ಸೈಜ್ ದೊಡ್ಡದಾಯಿತು. ಮಿನಿಮಮ್ 2 ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ ಪಾಲಕ್ ಸೊಪ್ಪು ಬೇರೆ ಬೇರೆ ಸೊಪ್ಪೆಲ್ಲ ಇಟ್ಕೋಬೋದು. ನೆಕ್ಸ್ಟ್ ನಾನು ಪಲ್ಯಕ್ಕೆ ಒಂದು ಪುಡಿನ ಹಾಕ್ತಿದ್ದೀನಿ. ಅದರಲ್ಲಿ ಏನೇನಿದೆ ಅಂದರೆ ಹುಚ್ಚೆಳ್ಳು ಅಂತಾರಲ್ಲ, ಸಣ್ಣ ಗುರೆಳ್ಳು ಅದು, ಮತ್ತು ಶೇಂಗಾ ಮತ್ತು ಎಳ್ಳು, ಬಿಳಿ ಎಳ್ಳು, 3 ಫ್ರೈ ಮಾಡಿಕೊಂಡು 3 ಮಿಕ್ಸ್ ಮಾಡಿ ಅದನ್ನು ಎಲ್ಲ ಯಾವುದೇ ಥರ ತರಕಾರಿ ಪಲ್ಯ ಮಾಡಿದ್ರೂ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಬದನೇಕಾಯಿ ಎಣ್ಗಾಯಿ ಮಾಡಿದಾಗಷ್ಟೇ ಶೇಂಗಾ ಸಪ್ರೇಟಾಗಿ ಶೇಂಗಾ ಇದು ಮಾಡಿಕೊಂಡು ಅದನ್ನು ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಥರ ಯಾವುದೇ ಕಾಯಿ ಪಲ್ಯ ಮಾಡಿದ್ರೂ ಈ ಪಲ್ಯನ ಯೂಸ್ ಮಾಡ್ತೀವಿ. ಇದರಲ್ಲಿ ಎಳ್ಳು ಮತ್ತು ಹುಚ್ಚೆಳ್ಳು ಮತ್ತು ಇದು ಎಳ್ಳು, ಇದು 3 ಹಾಕಿದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರದ ವಿಟಮಿನ್ಸು ನಮಗೆ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಚಪಾತಿ ಮಾಡ್ಕೊತಿದ್ದೀನಿ. ಮಾಡಿಕೊಂಡು ನೆಕ್ಸ್ಟು ಊಟ ಎಲ್ಲ ಮಾಡಿದ್ವಿ. ಚಪಾತಿ ಮಾಡ್ಕೊಂಡು ಬೇಗ ಮಕ್ಳಿಗೂ ಬೇಗ ಊಟ ಮಾಡೋಕ್ಕೆ ಹೇಳ್ಬಿಟ್ಟು ಅವರು ಊಟ ಮಾಡಿಕೊಂಡ್ರು. ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತಾರೆ, ಹಾಗಾಗಿ ನಾನಿನ್ನೂ ಊಟ ಮಾಡಿರಲಿಲ್ಲ. ಅವ್ರು ಬಂದಮೇಲೆ ಊಟ ಮಾಡೋಣ ಅಂತ ಸುಮ್ಮನಾದೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಬ್ಯಾಡ್ ಕಮೆಂಟೆಲ್ಲ ಹಾಕಬೇಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ಥರದ ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಾಚ್ ಮೈ ಚಾನಲ್. ನಮಸ್ಕಾರ, ಧನ್ಯವಾದಗಳು.